ಹೇಗೆ ಸಾಂಬಾರ್ ಪುಡಿ ನಾವು ಮನೆಗಳಿಗೆ ಒಂದು 10 ದಿವಸ ಒಂದು ತಿಂಗಳಿಗೆ ಇಟ್ಕೊಳ್ಳೋಷ್ಟು ಹೇಗೆ ಹುರ್ಕೊಳ್ಳೋದು ಒಟ್ಟಿಗೆ ಅನ್ನೋದನ್ನ ನಾನು ಇವತ್ತು ತೋರಿಸ್ಕೊಡ್ತೀನಿ. ಇದು ಸಾಂಬಾರ್ಗೆ ಒಂದು ಬೈಂಡಿಂಗ್ ಕೊಡುತ್ತೆ, ಒಂದು ಥಿಕ್ನೆಸ್ ಬರುತ್ತೆ. ಅದು ತುಂಬ ಒಳ್ಳೆ ಘಮ ಕೊಡುತ್ತೆ. ಸಾಂಬಾರ್ ಪುಡಿನೂ ಒಳ್ಳೆ ಘಮ ಬರುತ್ತೆ. ನಿಮಗೆ ಬೇಕಾದ್ರೆ ಹಾಕ್ಬೋದು ಅಥವಾ ಬೇಡ ಅಂದರೆ ಬಿಡ್ಬೋದು. ಬಟ್ ಜೀರಿಗೆ ಕಾಳುಮೆಣಸು ಹಾಕಿದ್ರೆ ಸಾಂಬಾರ್ ಪುಡಿಗೆ ಒಂದು ಒಳ್ಳೆ ಘಮ ಬರುತ್ತೆ. ನೀವು ನಂಬಲ್ಲ, ನೀವು ಅದು ಈ ಥರ ಒಂದ್ಸಲಿ ಹುರಿದು ನೋಡಿ, ಸಾಂಬಾರ್ ಪುಡಿ ನಿಮಗೆ ರುಚಿನೇ ಚೇಂಜ್ ಆಗುತ್ತೆ. ಇದೇ ಸಾಂಬಾರ್ ಪುಡಿಗೆ ಕೆಲವರು ಅಕ್ಕಿಯನ್ನು ಹಾಕ್ತಾರೆ. ಅಕ್ಕಿ ಹಾಕಿ ಹುರಿದ್ರೆ ಸ್ವಲ್ಪ ಥಿಕ್ನೆಸ್ಸು ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಅಂತ. ಅದು ಯಾವುದು ಹಾಕ್ಬೇಡಿ, ಅದೊಂಥರ ಗೊಡ್ಡು ಮಾಡಿಬಿಡುತ್ತೆ ಪುಡಿನ, ಒಂಥರ ಡಲ್ ಮಾಡುತ್ತೆ. ನಿಮ್ಗೆ ಅರೋಮಾ ಅಷ್ಟಿರಲ್ಲ. ನೋಡಿ, ನೀಟಾಗಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀವಿ. ನೋಡಿ ಸ್ನೇಹಿತರೆ, ಆರಾಮಾಗಿ ಮಿಕ್ಸಿಲೇ ರುಬ್ಕೋಬೋದು. ಇನ್ನೊಂದು ಅರ್ಧ ಗಂಟೆ ಚೆನ್ನಾಗಿ ಆರಿದ ಮೇಲೆ ನೋಡಿ ನೀಟಾಗಿ ಈ ಥರ ಮಿಕ್ಸ್ ಮಾಡಿ ಇದನ್ನು ಏರ್ ಟೈಟ್ ಕಂಟೈನರ್ಗೆ ಪ್ಯಾಕ್ ಮಾಡ್ಕೋಬೇಕು. ಸ್ನೇಹಿತರೆ, ಎಲ್ಲರಿಗೂ ಕಲರ್ ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ. ಸುಮಾರು ಜನ ಕೇಳ್ತಿದ್ರು, ಹೇಗೆ ಸಾಂಬಾರ್ ಪುಡಿ ನಾವು ಮನೆಗಳಿಗೆ ಒಂದು 10 ದಿವಸ ಒಂದು ತಿಂಗಳಿಗೆ ಇಟ್ಕೊಳ್ಳೋಷ್ಟು ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ಮಾಡೋದು ಅಂತ. ನಮ್ಮ ಕಿಚನಲ್ಲಿ ನೋಡಿ, ವಾರಕ್ಕೆ ಒಂದ್ಸಲಿ ನಾವು ಸಾಂಬಾರ್ ಪುಡಿ, ರಸಂ ಪುಡಿ, ಬಿಸಿಬೇಳೆಬಾತ್ ಪುಡಿ, ಆಮೇಲೆ ವಾಂಗಿಬಾತ್ ಪುಡಿ, ಈ ಥರದ್ದೆಲ್ಲ ಪ್ರತಿಯೊಂದು ವಾರಕ್ಕೆ ಒಂದ್ಸಲಿ, ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನಾವು ಹುರ್ಕೋತಾ ಇರ್ತೀವಿ. ಇವತ್ತು ಎಲ್ಲ ಹುರಿದಿದ್ದೀವಿ. ಈ ಹುರಿಬೇಕಾದ್ರೆ ನಮ್ಮ ಕಲರ್ ಟಾಕೀಸ್ ಅವರು ದಯವಿಟ್ಟು ನಾವು ಮನೇಲೂ ಹೇಗೆ ಮಾಡೋದು, ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಅನ್ನೋದನ್ನು ತೋರಿಸ್ಕೊಡಿ ಅಂತ ಹೇಳಿದ್ದಾರೆ. ಮನೆಗೆ ಒಂದು 10 ದಿವಸ 15 ದಿವಸಕ್ಕೆ ಆಗುವಷ್ಟು ಹೇಗೆ ಹುರ್ಕೊಳ್ಳೋದು ಒಟ್ಟಿಗೆ ಅನ್ನೋದನ್ನು ನಾನು ಇವತ್ತು ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ನಾವೊಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಸನ್ ಪ್ಯೂರ್ ಕಡಲೆಕಾಯಿ ಎಣ್ಣೆಯನ್ನು ಉಪಯೋಗಿಸ್ತಾ ಇದ್ದೀನಿ. ನೋಡಿ, ಎಣ್ಣೆಗೆ ಫಸ್ಟು ಮೊದಲಿಗೆ ನಾನು ಎಲ್ಲ ಒಳಮುಷ್ಟಿ ಲೆಕ್ಕ ಹೇಳ್ಕೊಡ್ತೀನಿ. ಒಳಮುಷ್ಟಿ ಲೆಕ್ಕ ಅಂತ ಹೇಳಿದ್ರೆ 50 ಗ್ರಾಮ್ ಅಂತ, ಒಂದು ಮುಷ್ಟಿ ಅಂತ ಹೇಳಿದ್ರೆ 50 ಗ್ರಾಮ್ ಅಂತ ಲೆಕ್ಕ ಇಟ್ಕೊಳ್ಳಿ. ನಾನೀಗ ಒಂದು ಮುಷ್ಟಿ ಮೆಂತ್ಯವನ್ನು ಹಾಕ್ಕೊಳ್ತಿದ್ದೀನಿ. ನೋಡಿ, 50 ಗ್ರಾಮ್ ಮೆಂತ್ಯ ಒಳಮುಷ್ಟಿ. ಅಕಸ್ಮಾತ್ ನಿಮಗೆ ಮುಷ್ಟಿ ಲೆಕ್ಕ ಗೊತ್ತಾಗಲ್ಲ ಅಂತ ಹೇಳಿದ್ರೆ ನೀವು ಗ್ರಾಮ್ ಲೆಕ್ಕ ಕೂಡ ಬರ್ಕೋಬೋದು. 50 ಗ್ರಾಮ್ ಅಂತ ನಾನು ಒಂದು ಮುಷ್ಟಿ ಅಂದಾಗೆಲ್ಲ ನೀವು 50 ಗ್ರಾಮ್ ಅಂತ ಮನಸ್ಸಲ್ಲಿ ಇಟ್ಕೊಂಬಿಡಿ. ಹಾಗೆ ನೋಡಿ, ಎರಡನೇದು ಒಂದು ಮುಷ್ಟಿ ಕಾಳುಮೆಣಸು. ಸ್ನೇಹಿತರೆ, ಕಾಳುಮೆಣಸು ಆಪ್ಷನಲ್ಲು, ನಿಮಗೆ ಹಾಕಿದ್ರೆ ತುಂಬ ಒಳ್ಳೆ ಘಮ ಬರುತ್ತೆ ಸಾಂಬಾರು ಪುಡಿ ಅನ್ನೋದಕ್ಕೋಸ್ಕರ ಹಾಕ್ತೀವಿ ಅಷ್ಟೇ. ಇದು ಆಪ್ಷನಲ್ಲು. ಯಾರು ಕಾಳುಮೆಣಸು ಉಪಯೋಗಿಸೋಕೆ ಇಷ್ಟ ಇಲ್ವೋ ಅದನ್ನು ಸ್ಕಿಪ್ ಮಾಡ್ಬೋದು ಬೇಕಾದ್ರೆ. ಇದು ಯಾವುದು ಸ್ಕಿಪ್ ಮಾಡ್ಬೋದು ಅಂತ ಹೇಳ್ತೀನಿ, ಇದು ಮಾಡ್ಬೋದು ಅಥವಾ ಇದು ಬೇಡ, ಇದು ತುಂಬ ಇಂಪಾರ್ಟೆಂಟು, ಹಾಕಲೇಬೇಕು ಅಂತ. ಮೆಂತ್ಯ ಹಾಕಲೇಬೇಕು. ಒಂದು ಮುಷ್ಟಿ ಮೆಂತ್ಯ ಹಾಕಿದ್ದೀನಿ, ಒಂದು ಮುಷ್ಟಿ ಕಾಳುಮೆಣಸು ಹಾಕಿದ್ದೀನಿ. ಇದಕ್ಕೆ 3 ಮುಷ್ಟಿ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ನೋಡಿ, 1 2 3. ಹಾಗೆ 3 ಮುಷ್ಟಿ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ನೋಡಿ, 1 2 3. ಇದನ್ನು ಸಣ್ಣ ಉರಿಲಿ ಚೆನ್ನಾಗಿ ಇದು ಹುರ್ಕೋಬೇಕು. ಒಂದು 70 ಭಾಗ, ಅದು ಒಂದು ಒಳ್ಳೆ ಬಿಸ್ಕೆಟ್ ಕಲರ್ ಬಣ್ಣ ಥರ ಬರೋ ಥರ ಚೆನ್ನಾಗಿ ಇದನ್ನು ಹುರ್ಕೋಬೇಕು. ತುಂಬ ಹುರಿಯೋಕ್ಕೆ ಹೋಗೋದು ಬೇಡ, ಒಂದು 70 ಭಾಗ ಹುರಿದ್ರೆ ಸಾಕಿದೀಗ. ಕಡಲೆಬೇಳೆ ಉದ್ದಿನಬೇಳೆ ಏನಕ್ಕೆ ಹಾಕೋದು ಅಂತ ಹೇಳಿದ್ರೆ, ಇದು ಸಾಂಬಾರ್ಗೆ ಒಂದು ಬೈಂಡಿಂಗ್ ಕೊಡುತ್ತೆ, ಒಂದು ಥಿಕ್ನೆಸ್ ಬರುತ್ತೆ. ಅದು ತುಂಬ ಒಳ್ಳೆ ಘಮ ಕೊಡುತ್ತೆ. ಸಾಂಬಾರು ಪುಡಿನೂ ಒಳ್ಳೆ ಘಮ ಬರುತ್ತೆ. ಅದಕ್ಕೋಸ್ಕರ ನಾವು ಕಡಲೆಬೇಳೆ ಉದ್ದಿನಬೇಳೆವನ್ನು ಹಾಕ್ತೀವಿ. ಸ್ನೇಹಿತರೆ, ಈಗ ನೋಡಿ ಒಂದು 50% ಫ್ರೈ ಆಗಿದೆ. ಈ ಸಮಯದಲ್ಲಿ ಒಂದೇ ಒಂದು ಜಾಯಿಕಾಯಿನ ಹಾಕ್ಕೊಳ್ತಿದ್ದೀನಿ. ಹಾಗೆಯೇ 1.5 ಇಂಚಷ್ಟು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಂದು ಕಡೆ ಚಕ್ಕೆ ಜಾಯಿಕಾಯಿ ಎರಡೂ ಉಪಯೋಗಿಸಲ್ಲ, ಬಟ್ ಹಾಕಿದ್ರೆ ತುಂಬ ಒಳ್ಳೆ ಘಮ ಬರುತ್ತೆ ಸಾಂಬಾರು ಅನ್ನೋದಕ್ಕೋಸ್ಕರ. ನೋಡಿ, ಈ ಸಾಂಬಾರು ಪುಡಿಗೆ ಹಾಕೋ ಪದಾರ್ಥಗಳೆಲ್ಲ ತುಂಬ ಆರೋಗ್ಯಕ್ಕೆ ಮತ್ತು ಲಂಗ್ಸಿಗೆ, ಈಗ ಕಾಳುಮೆಣಸು ಹಾಕ್ತೀವಿ, ಅದೆಲ್ಲ ನಮಗೆ ದೇಹಕ್ಕೆ ತುಂಬ ಒಳ್ಳೆಯದು. ಸ್ನೇಹಿತರೆ ನೋಡಿ, ಇದು 70% ಚೆನ್ನಾಗಿ ಫ್ರೈ ಆಗಿದೆ. ಈಗ ಈ ಸಮಯದಲ್ಲಿ ಧನಿಯಾ ಹಾಕೋಣ ನಾವು. ಧನಿಯಾ ಕಾಳು ಟೋಟಲ್ಲು 8 ಮುಷ್ಟಿ ಧನಿಯಾ ಕಾಳು ಹಾಕಬೇಕು. ನೋಡಿ, 1 ಮುಷ್ಟಿ, 2 3 4 5 6 7 8. ಸ್ನೇಹಿತರೆ, ಧನಿಯಾ ಕಾಳು ಭಾರ ಕಮ್ಮಿ ಬರೋದ್ರಿಂದ ನಾನು 8 ಮುಷ್ಟಿಯನ್ನು ಹಾಕ್ಕೊಂಡಿದ್ದೀನಿ. ನೀವು ಗ್ರಾಮ್ ಲೆಕ್ಕದಲ್ಲಿ ತೊಗೋಬೇಕು ಅಂತ ಹೇಳಿದ್ರೆ ನಿಮಗೊಂದು 150 ರಿಂದ 200 ಗ್ರಾಮ್ ಹಾಕಿದ್ರೆ ಸಾಕು ಧನಿಯಾ ಕಾಳು. ಇದನ್ನು ಸಾಂಬಾರು ಪುಡಿ ಹುರಿಬೇಕಾದ್ರೆ ದಯವಿಟ್ಟು ಸಣ್ಣ ಕಾವಲ್ಲಿ ಹುರಿರಿ, ಆವಾಗ ತುಂಬ ಒಳ್ಳೆ ಘಮ ಬರುತ್ತೆ. ಮತ್ತು ನಿಮಗೆ ಅದು ಜಾಸ್ತಿ ದಿವಸ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ತುಂಬ ಒಂಥರ ಸೀಸ್ಬಿಟ್ರೆ ಆ ಘಮನೇ ಇರಲ್ಲ ಪುಡಿ. ನೀವು ಎಷ್ಟು ಏನು ಪದಾರ್ಥಗಳು ಹಾಕಿದ್ರು, ಎಷ್ಟು ಕಾಸ್ಟ್ಲಿ ಪದಾರ್ಥ ಹಾಕಿದ್ರು, ಹುರಿಯೋದ್ರ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ ಅಷ್ಟೇ. ಸ್ನೇಹಿತರೆ ನೋಡಿ, ಇದು ಕಡಲೆಬೇಳೆ ಉದ್ದಿನಬೇಳೆ ನಾವು ಆವಾಗಲೇ ಹಾಕಿದ್ದು ಚೆನ್ನಾಗಿ ಇವಾಗ ಒಂದು ಬಿಸ್ಕೆಟ್ ಕಲರ್ ಬಣ್ಣ ಬಂದಿದೆ. ಈ ಸಮಯದಲ್ಲಿ ಧನಿಯಾ ಕೂಡ ಚೆನ್ನಾಗಿ ಫ್ರೈ ಆಗಿರುತ್ತೆ. ಈಗ ನಾವು ಕರಿಬೇವಿನ ಸೊಪ್ಪು ಚೆನ್ನಾಗಿ ಒಂದು ಮುಷ್ಟಿಯಷ್ಟು, ನೋಡಿ ಈ ಥರ ಒಂದು ಮುಷ್ಟಿ ಕರಿಬೇವಿನ ಸೊಪ್ಪು, ಬಿಡಿಸಿರೋಂಥ ಕರಿಬೇವಿನ ಸೊಪ್ಪು ತೊಗೊಂಡು ಹಾಕೊಳ್ಳಿ. ಹಾಗೆಯೇ ಬ್ಯಾಡಗಿ ಮೆಣಸಿನಕಾಯಿ. ನಾನು ಬ್ಯಾಡಗಿ ಮೆಣಸಿನಕಾಯಿನ ಸುಮಾರು ಒಂದು 1/4 kg 300 ಗ್ರಾಮಷ್ಟು ಬ್ಯಾಡಗಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ. ಅಂದರೆ ಇದು ಮುಷ್ಟಿ ಲೆಕ್ಕ ಅಲ್ಲ, ಒಂದು ಗ್ರಾಮ್ ಲೆಕ್ಕ. ಒಂದು 300 ಗ್ರಾಮಷ್ಟು ಬ್ಯಾಡಗಿ ಮೆಣಸಿನಕಾಯಿನ ಹಾಕ್ಕೊಳ್ತಿದ್ದೀನಿ. ಯಾರು ಸ್ವಲ್ಪ ಖಾರ ಇಷ್ಟಪಡ್ತಾರೆ, ಯಾರಿಗೆ ಸ್ವಲ್ಪ ಖಾರ ಬೇಕು, ಅವರು ಈ ಸಮಯದಲ್ಲಿ ಒಂದು 50 ಗ್ರಾಮಷ್ಟು ಗುಂಟೂರು ಮೆಣಸಿನಕಾಯಿ ಕೂಡ ಸೇರಿಸ್ಕೋಬೋದು. ನಾವು ಜನರಲಿ ಬರೀ ಬ್ಯಾಡಗಿ ಮೆಣಸಿನಕಾಯಿ ಉಪಯೋಗಿಸ್ತೀನಿ, ಒಳ್ಳೆ ರುಚಿ ಬರುತ್ತೆ ಸಾಂಬಾರು ಅನ್ನೋ ಕಾರಣಕ್ಕೋಸ್ಕರ. ಈಗ ಇದೆಲ್ಲ ಹಾಕಿ ನೋಡಿ, ಇದನ್ನು ಚೆನ್ನಾಗಿ ಈ ಥರ ಹುರ್ಕೊಳ್ಳೋಣ.
ಸ್ನೇಹಿತರೆ, ಕೆಲವರು ಫಾರಿನ್ನಿಂದ ಬೇರೆ ಬೇರೆ ಕಂಟ್ರಿಗಳಿಂದ ಫೋನ್ ಮಾಡ್ತಾರೆ, ನಮಗೆ ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಚೆನ್ನಾಗಿರೋದು ಸಿಗಲ್ಲ ಅಂತ ಹೇಳಿ. ಪರವಾಗಿಲ್ಲ, ನೀವು ಗುಂಟೂರು ಮೆಣಸಿನ್ಕಾಯಿ ಅಥವಾ ನಿಮ್ಗೆ ಯಾವ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಯಾವ್ದು ಚೆನ್ನಾಗಿರೋದು ಸಿಗುತ್ತೆ ಅದನ್ನು ತೊಗೊಂಡು ಉಪಯೋಗಿಸ್ಕೊಳ್ಳಿ. ಅದರ ಖಾರದ ಪ್ರಮಾಣ ನೋಡಿಕೊಂಡು ನಿಮಗೆ ಎಷ್ಟು ಬೇಕು ಅಷ್ಟನ್ನು ಹಾಕೊಳ್ಳೋದು, ಅದನ್ನು ನೋಡ್ಕೊಂಡು ಹಾಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ಇದು ನೋಡಿ, ಚೆನ್ನಾಗಿ ಇವಾಗ ಈ ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಇದ್ರ ಜೊತೆನೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಈ ಸಮಯದಲ್ಲಿ ಒಂದೇ ಒಂದು ಮುಷ್ಟಿ ನಾನು ಜೀರಿಗೆಯನ್ನು ಹಾಕ್ಕೊಳ್ತಿದ್ದೀನಿ. ಜೀರಿಗೆ ಮತ್ತು ಕಾಳುಮೆಣಸು ಆಪ್ಷನಲ್ಲು, ನಿಮಗೆ ಬೇಕಾದ್ರೆ ಹಾಕ್ಬೋದು ಅಥವಾ ಬೇಡ ಅಂದರೆ ಬಿಡ್ಬೋದು. ಬಟ್ ಜೀರಿಗೆ ಕಾಳುಮೆಣಸು ಹಾಕಿದ್ರೆ ಸಾಂಬಾರು ಪುಡಿಗೆ ಒಂದು ಒಳ್ಳೆ ಘಮ ಬರುತ್ತೆ. ನೀವು ನಂಬಲ್ಲ, ನೀವು ಅದು ಈ ಥರ ಒಂದು ಸಲ ಹುರಿದು ನೋಡಿ, ಸಾಂಬಾರು ಪುಡಿ ನಿಮಗೆ ರುಚಿನೇ ಚೇಂಜ್ ಆಗುತ್ತೆ. ಸ್ನೇಹಿತರೆ, ನಾನು ತೋರಿಸ್ತಿರೋದು ಸುಮಾರು ನಿಮಗೆ 1 kg ಸಾಂಬಾರು ಪುಡಿ ಆಗುವಷ್ಟು ತೋರಿಸ್ತಾ ಇದ್ದೀನಿ. ಅಕಸ್ಮಾತ್ ಇದೇ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 1 kg ಆಗುವಷ್ಟು ಸಾಂಬಾರು ಪುಡಿ ಆಲ್ಮೋಸ್ಟ್ ಎಲ್ಲ 4 ಜನ ಇರೋ ಫ್ಯಾಮಿಲಿಗೆ ನಿಮ್ಗೆ 10 ರಿಂದ 15 ದಿವಸ ಅಂತೂ ಬಂದೇ ಬರುತ್ತೆ. ಡೈಲಿ ಮಾಡಿದ್ರು ಆರಾಮಾಗಿ ನೀವು ವಾರಕ್ಕೆ 1-2-3 ದಿವಸ ಮಾಡ್ತೀವಿ ಅಂದರೆ 1 ತಿಂಗಳಿಗೆ ಬರುತ್ತೆ, ಏನು ತೊಂದರೆ ಇಲ್ಲ. ಏರ್ ಟೈಟಲ್ಲಿ ಪ್ಯಾಕ್ ಮಾಡಿಟ್ರೆ ನಿಮಗೆ ಒಳ್ಳೆ ಘಮ ಹಂಗೆ ಇರುತ್ತೆ, ಪರಿಮಳ. ನೋಡಿ, ಈ ಥರ ಚೆನ್ನಾಗಿ ಈ ಥರ ಹುರ್ಕೋಬೇಕಷ್ಟೇ ಸಣ್ಣ ಕಾವಲ್ಲಿ. ಈ ಸಮಯದಲ್ಲಿ ನೋಡಿ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗ್ತಾ ಬಂದಿದೆ. ಈ ಸಮಯದಲ್ಲಿ ಸ್ಟವ್ನ ಆಫ್ ಮಾಡಬೇಡ. ಸ್ಟವ್ನ ಆಫ್ ಮಾಡಿಬಿಟ್ಟು ಈಗ ಲಾಸ್ಟಿಗೆ ಅದೆಲ್ಲ ಬಿಸಿ ಇರುತ್ತೆ ನೋಡಿ, ಎಲ್ಲ ಆಲ್ಮೋಸ್ಟ್ ಹುರಿದಿರೋ ಐಟಮ್ ಎಲ್ಲ ಬಿಸಿ ಇರುತ್ತೆ. ಈ ಸಮಯದಲ್ಲಿ 2 ಟೇಬಲ್ ಸ್ಪೂನಷ್ಟು ಗಸಗಸೆ. ಈಗ ನಾನು ಅರಶಿನದ ಪುಡಿಯನ್ನು ಉಪಯೋಗಿಸ್ತಾ ಇದ್ದೀನಿ. ಮನೆಗಳಲ್ಲಿ ಅರಶಿನದ ಕೊಂಬು ಸಿಗಲ್ಲ, ಅದಕ್ಕೋಸ್ಕರ ಅರಶಿನದ ಪುಡಿ. ಅರಶಿನದ ಕೊಂಬು ಸಿಕ್ಕಿದ್ರೆ ನೀವು ಒಂದು 2 ರಿಂದ 3 ಕೊನೆ ಅರಶಿನದ ಕೊನೆ ಹಾಕಿದ್ರೆ ಸಾಕು, ಚೆನ್ನಾಗಿರುತ್ತೆ ಕೊಂಬು. ಈಗ ನಾನು 1 ಟೀ ಸ್ಪೂನಷ್ಟು ಅರಶಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಹಾಕಿ ಸುಮ್ಮನೆ ಒಂದು 2 ಸಲ ಈ ಥರ ಮಿಕ್ಸ್ ಮಾಡಿದ್ರೆ ಸಾಕು. ಆ ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಮೆಣಸಿನಕಾಯಿ, ಧನಿಯಾ ಎಲ್ಲ ಬಿಸಿ ಇರುತ್ತಲ್ಲ, ಆ ಬಾಣಲಿನೂ ಇನ್ನೂ ಬಿಸಿ ಇರುತ್ತೆ. ಆ ಬಿಸಿಲೇ ಈ ಯಾವುದು ಗಸಗಸೆ ಮತ್ತು ಅರಶಿನವನ್ನು ಫ್ರೈ ಆಗಿಬಿಡುತ್ತೆ. ಆದ್ದರಿಂದ ಸ್ಟವ್ನ ಆಫ್ ಮಾಡಿದ ಮೇಲೆ ಗಸಗಸೆ ಅರಶಿನವನ್ನು ಹಾಕಿದ್ರೆ ಒಳ್ಳೆಯದು. ಸ್ನೇಹಿತರೆ, ನೋಡಿದ್ರಲ್ಲ ಸಾಂಬಾರು ಪುಡಿ ಹೇಗೆ ನಾವು 1 by 1 ಯಾವ್ಯಾವ ಪದಾರ್ಥಗಳು ಯಾವುದಾದ್ಮೇಲೆ ಯಾವ್ದು ಹಾಕಿದ್ವಿ ಅನ್ನೋದಕ್ಕೆ ತೋರಿಸ್ಕೊಟ್ಟಿದ್ದೀನಿ, ಮತ್ತು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಿದ್ದೀನಿ ಅಂತ. ಇದೇ ಸಾಂಬಾರು ಪುಡಿಗೆ ಕೆಲವರು ಅಕ್ಕಿಯನ್ನು ಹಾಕ್ತಾರೆ. ಅಕ್ಕಿ ಹಾಕಿದ್ರೆ ಸ್ವಲ್ಪ ಥಿಕ್ನೆಸ್ಸು, ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಅಂತ. ಅದು ಯಾವುದು ಹಾಕಬೇಡಿ, ಅದೊಂಥರ ಗೊಡ್ಡು ಮಾಡಿಬಿಡುತ್ತೆ ಪುಡಿನ, ಒಂಥರ ಡಲ್ ಮಾಡುತ್ತೆ, ನಿಮಗೆ ಅರೋಮಾ ಅಷ್ಟಿರಲ್ಲ. ಪರ್ಫೆಕ್ಟ್ ಅರೋಮೆಟಿಕ್ ಆಗಿ ಸಾಂಬಾರು ಪುಡಿ ರೆಡಿ ಮಾಡಬೇಕು ಅಂತ ಹೇಳಿದ್ರೆ ಇದು ಕರೆಕ್ಟ್ ಪ್ರಮಾಣ. ಅಂದರೆ ನಾನು ಕಲ್ತ್ಕೊಂಡು ಬಂದಿರೋವಂಥದ್ದು. ಇದಲ್ಲದೆ ಬೇರೆ ಬೇರೆ ವಿಧಾನಗಳಿದೆ ಸಾಂಬಾರು ಪುಡಿಯಲ್ಲಿ. ಇದೇ ಪರ್ಫೆಕ್ಟು, ಇದೇ ಏನು ಹಿಸ್ಟ್ರಿ ಬರೆದಿಟ್ಟಿದ್ದಾರೆ, ಇದನ್ನೇ ಆಗಬೇಕು ಅನ್ನೋದು ಏನಿಲ್ಲ. ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಸಾಂಬಾರು ಪುಡಿ ಹುರಿತಾರೆ. ನಾನು ಕಲ್ತ್ಕೊಂಡ್ಬಂದಿರೋ ದಾರಿಲಿ ಇದು ನನಗೆ ಒಳ್ಳೆಯದು, ಚೆನ್ನಾಗಿ ಅನಿಸುತ್ತೆ. ಮತ್ತು ರಿಸಲ್ಟ್ಸು, ಒಂದು 1000 ಜನ ಊಟ ಮಾಡಿದ್ರೆ ಒಂದು 900-950 ಜನ ತುಂಬ ಚೆನ್ನಾಗಿದೆ ಸಾಂಬಾರು ಇವತ್ತು ಅಂತಾರಲ್ಲ, ಇದು ರಿಸಲ್ಟ್ ಬಂದಿರೋವಂಥದ್ದು. ಅದಕ್ಕೆ ನಾನು ಪರೀಕ್ಷೆ ಮಾಡಿ ಇದು ಸರಿ ಅನಿಸಿದ್ದನ್ನ ಪುಡಿಯನ್ನು ನಿಮಗೆ ಯಾವುದು ಮುಚ್ಚುಮರೆ ಇಲ್ಲದೆ ತೋರಿಸ್ಕೊಟ್ಟಿದ್ದೀನಿ. ಇದನ್ನು ಚೆನ್ನಾಗಿ ಆರದ ಮೇಲೆ ಮಿಕ್ಸಿಲಿ ಸ್ವಲ್ಪನೇ ಪುಡಿ ಮಾಡ್ಕೋಬೇಕು. ಅತಿಯಾಗಿ ಎಲ್ಲ ಒಟ್ಟಿಗೆ ತುಂಬ ಪುಡಿ ಮಾಡಿದ್ರೆ ಪುಡಿ ಎಲ್ಲ ಪೂರ್ತಿ ಕಪ್ಪಾಗಿಬಿಡುತ್ತೆ ಹೊರತು ನಿಮಗೆ ಆ ಒಳ್ಳೆ ಕೆಂಪು ಕಲರ್ ಬರೋದಿಲ್ಲ ಪುಡಿ. ಸ್ನೇಹಿತರೆ, ಇದೇ ಜಾಸ್ತಿ ಕ್ವಾಂಟಿಟಿಲಿ ನೀವೇನಾರು ಮಾಡ್ಕೊಂಡ್ರೆ, ಈ ಥರ ಹುರ್ಕೊಂಡ್ರೆ ಪುಡಿನ ಇನ್ನೂ ಜಾಸ್ತಿ ಕ್ವಾಂಟಿಟಿಲಿ, ಅವಾಗ ಮಿಲ್ಗಿಲ್ಲಿ ಹಾಕ್ಸಿದ್ರೆ ಇನ್ನೂ ಸೂಪರಾಗಿ ಬರುತ್ತೆ ಪುಡಿ, ಒಳ್ಳೆ ಘಮ ಹಂಗೆ ಉಳಿಯುತ್ತೆ. ಯಾಕಂದರೆ ಹೀಟ್ ಆಗಬಾರ್ದು. ನಾವು ಮಿಕ್ಸಿ ಮಾಡ್ಬೇಕಾದ್ರೆ ಆ ಜಾರ್ ಒಡೆದಂಗೆ ಮಾಡುತ್ತಲ್ಲ, ಅದು ಹೀಟ್ ಆಗಿಬಿಡುತ್ತೆ. ಹೀಟ್ ಪ್ರೊಡ್ಯೂಸ್ ಆದರೆ ನಿಮ್ಮ ಪುಡಿಗಳೆಲ್ಲ ಕಪ್ಪಾಗೋಗುತ್ತೆ. ಕಪ್ಪಾದರೆ ಪುಡಿ ಚೆನ್ನಾಗಿರಲ್ಲ, ಮತ್ತು ಅದ್ರ ಘಮ ಎಲ್ಲ ಹೊಟ್ಟೋಗುತ್ತೆ, ಒಂಥರ ಸೀದ್ದಂಗಾಗಿ. ಆದ್ದರಿಂದ ಪುಡಿ ಇದನ್ನು ಒಂದು ತಟ್ಟೆಯಲ್ಲಿ ನಿಧಾನಕ್ಕೆ ಆರಾಕಿ ಚೆನ್ನಾಗಿ ಆರಿದ ಮೇಲೆ ಸ್ವಲ್ಪನೇ ಮಿಕ್ಸಿಗೆ ಹಾಕಿ, ಒಟ್ಟಿಗೆ ತುಂಬಿಡಬಾರ್ದು ಮಿಕ್ಸಿಗೆ. ಸ್ವಲ್ಪನೇ ಮಿಕ್ಸಿಗೆ ಹಾಕಿ ಫಸ್ಟು ರಫ್ ಪೌಡ್ರ್ ಮಾಡಿಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಟು ಆಮೇಲೆ ನೈಸ್ ಪೌಡ್ರ್ ಮಾಡಿದ್ರೆ ಒಳ್ಳೆ ಘಮ ಅಂತಿರೋ ಪರ್ಫೆಕ್ಟ್ ಸಾಂಬಾರು ಪುಡಿ ರೆಡಿ ಆಗುತ್ತೆ. ಸ್ನೇಹಿತರೆ, ಚೆನ್ನಾಗಿ ಆರಿದೆ ಈಗ ಪುಡಿ ಹುರಿದಿರೋದು. ಈಗ ಮಿಕ್ಸಿಗೆ ಹಾಕೋಣ. ನೋಡಿ, ಈ ಥರ ಸ್ವಲ್ಪ ಒಂದು ಕಾಲು ಭಾಗ ಮಿಕ್ಸಿ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಹಾಕೋದು ಬೇಡ. ಆಮೇಲೆ ಮಿಕ್ಸಿಗೆ ಹಾಕೋಕ್ಕೂ ಮುಂಚೆ ಸ್ವಲ್ಪ ಇಂಗು, ತುಂಬ ಏನು ಬೇಡ, ಸ್ವಲ್ಪ ಅಂದರೆ ನಾನು ಇವಾಗ ಇಷ್ಟು ಹುರಿದಿರೋದಕ್ಕೆ 1 ಟೀ ಸ್ಪೂನ್ ಹಿಂಗೆ ಹಾಕಿದ್ರೆ ಸಾಕು. ಪೇಸ್ಟ್ ಹಿಂಗಾದರೆ, ಪೌಡ್ರ್ ಹಿಂಗಾದರೆ ನಿಮ್ಗೊಂದು 3 ಟೇಬಲ್ ಸ್ಪೂನಷ್ಟು ಹಿಂಗನ್ನು ಅದಕ್ಕೆ ಸೇರಿಸ್ಕೊಂಡ್ರೆ ಸಾಕು. ಈಗ ಹಿಂಗೆ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಪೌಡ್ರ್ ಮಾಡ್ಕೊಂಡು ಬಂದಾಗ ಸ್ನೇಹಿತರೆ ನೋಡಿ, ನೀಟಾಗಿ ಮಿಕ್ಸಿ ಮಾಡ್ಕೊಂಬಂದಿದ್ದೀವಿ. ನೋಡಿ ಸ್ನೇಹಿತರೆ, ಆರಾಮಾಗಿ ಮಿಕ್ಸಿಲೇ ರುಬ್ಕೋಬೋದು. ನಾನು ಹೇಳ್ದಂಗೆ ಸ್ವಲ್ಪ ಕ್ವಾಂಟಿಟಿ ಹಾಕ್ಕೊಂಡು ಫಸ್ಟು ರಫ್ ಪೌಡ್ರ್ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಹೊತ್ತು ಆರಿದ ಮೇಲೆ ಇನ್ನೊಂದು ಸಲ ನೈಸಾಗಿ ಪೌಡ್ರ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಒಳ್ಳೆ ಘಮ ಅಂತೀರ ಸಾಂಬಾರು ಪುಡಿ ರೆಡಿ ಆಗಿಬಿಡುತ್ತೆ. ನೋಡಿ ಸ್ನೇಹಿತರೆ, ಎಲ್ಲ ಮಿಕ್ಸಿ ಮಾಡಿದ್ಮೇಲೆ ಒಂದು ಬೇಸನ್ಗೆ ಈ ಥರ ಹಾಕೊಂಡು ಈ ಬಿಸಿಲಿ ತುಂಬಬೇಡಿ. ಇದು ಮಿಕ್ಸಿ ಮಾಡಿದ್ಮೇಲೂ ಇನ್ನೂ ಬಿಸಿ ಇರುತ್ತೆ, ಯಾಕಂದ್ರೆ ಅದು ಮಿಕ್ಸಿಲಿ ಚೆನ್ನಾಗಿದೆ ಪೌಡ್ರ್ ಆಗಿರುತ್ತಲ್ಲ, ಆಮೇಲೆ ಬಿಸಿ ಇರುತ್ತೆ. ಇನ್ನೊಂದು ಅರ್ಧ ಗಂಟೆ ಚೆನ್ನಾಗಿ ಆರಿದ್ಮೇಲೆ ನೋಡಿ ನೀಟಾಗಿ ಈ ಥರ ಮಿಕ್ಸ್ ಮಾಡಿ ಇದನ್ನು ಏರ್ ಟೈಟ್ ಕಂಟೈನರ್ಗೆ ಪ್ಯಾಕ್ ಮಾಡ್ಕೋಬೇಕು. ಸ್ನೇಹಿತರೆ, ನೋಡಿದ್ರಲ್ಲ, RVR ಕೇಟರರ್ಸಲ್ಲಿ ನಾವು ಸಾಂಬಾರು ಪುಡಿ ಹೇಗೆ ಹುರಿತೀವಿ ಅನ್ನೋದನ್ನು ಯಾವುದೂ ಮುಚ್ಚುಮರೆ ಇಲ್ಲದೆ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇದನ್ನು ನಾನು ಏನು ಕಲ್ತಿದ್ದೀನಿ ಅದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಾನು ಮೊದಲೇ ಹೇಳ್ದಂಗೆ ಸಾಂಬಾರು ಪುಡಿನ ಪ್ರತಿಯೊಬ್ಬರ ಮನೆಯಲ್ಲೂ ಒಂದೊಂದು ಥರ ವಿಶೇಷವಾಗಿ ಬೇರೆ ಥರ
ಅವ್ರದ್ದೇ ಆದಂಥ ಒಂದು ಸ್ಪೆಷಾಲಿಟಿಯಲ್ಲಿ ಹುರಿತಾರೆ. ಯಾಕಂದರೆ ಅವ್ರಿಗೆ ಬೇಕಾದಂಥ ಇಟ್ಸ್ ಆಲ್ ಕಸ್ಟಮೈಸ್ಡ್ ಅನ್ನೋ ಥರ ಕಸ್ಟಮೈಸ್ಡ್ ಥರ ಅವ್ರವ್ರಿಗೆ ಹೆಂಗೆ ಬೇಕು ಹಂಗೆ ಹುರಿತಾರೆ. ನಾವು RVR ಅಲ್ಲಿ ನಾವು ಏನು ಕಲ್ತಿದ್ದೀವಿ ಅಂತ ತೋರಿಸ್ಕೊಡ್ತಿದ್ದೀನಿ. ದಯವಿಟ್ಟು ಕಲ್ತ್ಕೊಳ್ಳಿ, ಮನೇಲಿ ಒಂದ್ಸಲ ಟ್ರೈ ಮಾಡಿ. 100% ಎಲ್ಲರಿಗೂ ಇಷ್ಟ ಆಗುತ್ತೆ ನಂಬಿಕೆ ನನಗಿದೆ. ಹಾಗೆ ಸಣ್ಣ ಪುಟ್ಟ ತಪ್ಪೇನಾರ ನಾನು ಮಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಇದೇ ರೀತಿಯಾದಂತಹ ಒಳ್ಳೊಳ್ಳೆ ನಿಮಗೆ ಅಡುಗೆಗಳು, ಟ್ರೆಡಿಷ್ನಲ್ ಅಡುಗೆಗಳಿಗೋಸ್ಕರ ಕಲರ್ ಟಾಕೀಸ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಮನೆ ಮದುವೆ ಮತ್ತು ಗೃಹ ಪ್ರವೇಶ ಇನ್ನಿತರ ಯಾವುದೇ ಶುಭ ಸಮಾರಂಭಗಳಿರ್ಬೋದು, ಅದನ್ನು ಕೇಟ್ರಿಂಗ್ ಅಂದ RVRಗೆ ವಹಿಸೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ನಿಮ್ಮ ಕೇಟ್ರಿಂಗ್, ನಿಮ್ಮ ಈವೆಂಟನ್ನು ಇನ್ನೂ ಹೆಚ್ಚು ಸುಖಕರವಾಗೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ.